ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶು ಅಡುಗೆ ಮನೆ. ನಾನು ಬಂದಿರೋದು ದಿವಾಲಿ ಸ್ಪೆಷಲ್ ಜಾಮೂನ್ ರೆಸಿಪಿಯೊಂದಿಗೆ. ಒಂದು ಅರ್ಧ ಪ್ಯಾಕೆಟ್ ಹಾಕೊಂಡಿದ್ದೀನಿ ನಾನಿಲ್ಲಿ. ಹಾಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಬೇಕು. ಕಲಿಸಿ ಒಂದು 5 ನಿಮಿಷ ಸೈಡಿಗೆ ಇಟ್ಟಿವಾಗ ಪಾಕ ಮಾಡ್ಕೊಳ್ಳಿಕ್ಕಂತ ಒಂದು 2 ಗ್ಲಾಸ್ ನೀರು ಹಾಕಿದ್ದೀನಿ. ಅದರಲ್ಲಿ 1.5 ಗ್ಲಾಸ್ ಶುಗರ್ ಹಾಕಿದ್ದೀನಿ. ಹಾಕಿ ಒಂದು 2 ಇಲಾಚಿನ ಕುಟ್ಟಿ ಹಾಕಿದ್ದೀನಿ. ಹಾಕಿ ಒಂದು 2-3 ಕುದಿ ಬರುವವರೆಗೂ ಕುದಿಸಿದ್ರೆ ನಮ್ಮ ಪಾಕ ರೆಡಿ ಆಯಿತು. ಇವಾಗ ನಾವು ಜಾಮೂನ್ ಮಾಡ್ಕೊಳ್ಳುವಂಥ ಹಿಟ್ಟನ್ನು ಕಲಸಿಟ್ಟಿದ್ವಲ್ವ, ಅದ್ರ ಕಡೆ ಹೋಗಿ ಒಂದು ಸಣ್ಣ ಸಣ್ಣ ಉಂಡೆಗಳಾಗಿ ಅದನ್ನು ಭಾಗ ಮಾಡಿಟ್ಟು ಇವಾಗ ಉಂಡೆಗಳು ಮಾಡಿಕೊಂಡು ಪಾಕದಲ್ಲಿ ಹಾಕಿದ ಮೇಲೆ ಅದು ಡಬಲ್ ಸೈಜ್ ಆಗುತ್ತೆ. ಆದ ಕಾರಣ ಅದು ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡ್ಕೊಳ್ಳೋದು ಬೆಟರ್ ಅಂತ ನಂಗನ್ಸುತ್ತೆ. ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ನಾನು ಉಂಡೆಗಳು ತುಂಬ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿರೋದು. ನಮಗೆ ಟೈಮ್ ಇಲ್ಲ ಅಂತ ಅಂದರೆ ನಾವು ಈ ಥರ ಪ್ಯಾಕೆಟ್ಗಳು ತಂದು ಇನ್ಸ್ಟೆಂಟಾಗಿ ಮಾಡ್ಬೋದು. ನೀವು ನೋಡ್ತಿರ್ಬೋದು ಯಾವುದೇ ಥರದ ಕ್ರ್ಯಾಕ್ಸ್ ಬರ್ತಿಲ್ಲ ಉಂಡೆಗಳಲ್ಲಿ. ಅಷ್ಟೊಂದು ಚೆನ್ನಾಗಿ ಕಲಸಿದ್ದೀನಿ ನಾನು ಹಿಟ್ಟನ್ನು. ನೋಡಿ, ಕ್ರ್ಯಾಕ್ಸ್ ಅಂತೂ ಒಂದೂ ಇಲ್ಲ. ಎಣ್ಣೆಯಲ್ಲಿ ಕರಿವಾಗಲೂ ಕೂಡ ಯಾವುದೇ ಥರದ ಕ್ರ್ಯಾಕ್ಸ್ ಬರಬಾರ್ದು ಆ ಥರ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು. ಎಣ್ಣೆನ ಕಾಯ್ದಾದ ನಂತರ ಇವೆಲ್ಲವನ್ನು ಫ್ರೈ ಮಾಡೋದೆ. ಜಾಮೂನು ಅಂದರೆ ಅದು ಎಷ್ಟು ಪ್ರಾಸೆಸ್ ಇರುತ್ತೆ ಅಂತ ಅನ್ಕೊಂತಾರೆ ಒಬ್ಬೊಬ್ಬರು, ಆದರೆ ಇದು ತುಂಬ ಈಸಿ ಪ್ರಾಸೆಸ್. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ದೀಪಾವಳಿಗೆ ನಾನು ಇನ್ನೊಂದು ಸ್ವೀಟ್ ಕೂಡ ಮಾಡಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಒಂದ್ಸಲ ನೀವು ಚೆಕ್ ಮಾಡಿ ನೋಡಿ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬೇಕು ಆ ಥರ ಬಂದಿತ್ತು ಜಾಮೂನು ಕೂಡ. ಇವಾಗ ಜಾಮೂನ್ ಫ್ರೈ ಆಗಿದೆಯೋ ಇಲ್ವೋ ನೋಡೋಣ ಬನ್ನಿ. ಆದಷ್ಟು ಉರಿನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ತೆಗೆದು ಇವಾಗ ಸ್ವಲ್ಪ ಪಾಕ ಆರಿದ ಮೇಲೆ ಆ ಪಾಕದಲ್ಲಿ ಹಾಕಬೇಕು. ಇದು ಹಾಕಿದ ಮೇಲೆ ಅದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿ ಒಂದು 5ರಿಂದ 6 ಗಂಟೆಗಳ ಕಾಲ ಇದನ್ನು ಇಡಬೇಕು. ಇಟ್ಟಿದ ಮೇಲೆ ರೆಡಿ ಆಗುತ್ತೆ ನಮ್ಮ ಜಾಮೂನು. ತುಂಬ ಈಸಿಯಾಗಿ ಮಾಡ್ಬೋದು. ಎಲ್ಲರಿಗೂ ಬರುವಂಥ ರೆಸಿಪಿ ಇದು. ತುಂಬ ಈಸಿ ರೆಸಿಪಿ. ಆದರೂ ಕೂಡ ನನಗೆ ಟೈಮ್ ಇರಲಿಲ್ಲ. ನಾನು ಇದು ಪ್ಯಾಕೆಟ್ ತಂದು ಇನ್ಸ್ಟೆಂಟಾಗಿ ಮಾಡಿದೆ. ಇದ್ರ ಮೇಲೆ ನಾನಿವಾಗ ಡ್ರೈ ಫ್ರೂಟ್ಸ್ನ ಡೆಕೋರ್ ಮಾಡ್ತಿದ್ದೀನಿ. ನೋಡಿ ನನ್ನ ಜಾಮೂನ್ ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.